ಡಾಕ್ಟ್ರೇ, ಯಾವಾಗ ನಾನು ಮಂಡಿ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೇಕು? ಈಗ ನನಗೆ ಭಾಳ 2-3 ಡಾಕ್ಟರ್ಸ್ ನೋಡಿದ್ದೀನಿ. ಹೇಳ್ತಾರೆ ಇಮಿಡಿಯೇಟಾಗಿ ಮಾಡಿಸ್ಕೊಂಬಿಡಿ, ಇಲ್ಲಾಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಬರೋ ತಿಂಗಳಲ್ಲೇ ಮಾಡಿಸ್ಕೊಬೇಕು, ಈ ತಿಂಗಳಲ್ಲಿ ಮಾಡಿಸ್ಲಿಲ್ಲ ಅಂದರೆ ನಿಮಗೆ ಬಹಳ ತೊಂದರೆ ಆಗುತ್ತೆ, ಮುಂದೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಅಂತ ಹೆದರಿಸ್ತಾರೆ. ಇದು ನಿಜಾನಾ ಅಂತ ಭಾಳ ಜನ ಬಂದು ಕೇಳ್ತಾರೆ. 90% ಆಫ್ ಟೈಮ್ ಏನಾಗುತ್ತೆ, ಇಂಥ ಆಪರೇಷನ್ಸ್ ಪ್ಲ್ಯಾನ್ಡ್ ಆಗಿರಬೇಕು. ಯಾಕಂದರೆ 3 ಕಾರಣ. ಒಂದು, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸು. ಎರಡನೇದು, ಆಪರೇಷನ್ ಮಾಡಿದ ನಂತರ ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಪ್ ಟು ಅ ಮಂತ್. ಮೂರನೇದು, ಸೋಷಿಯಲ್ ಸರ್ಕಮ್ಸ್ಟಾನ್ಸಸ್. ಅವರಿಗೆ ಮದುವೆ ಇರ್ಬೋದು, ಫ್ಯಾಮಿಲಿಯಲ್ಲಿ ಇಲ್ಲ ಹಲವಾರು ಟ್ರಾವೆಲ್ ಪ್ಲಾನ್ಸ್ ಇರ್ಬೋದು, ತೀರ್ಥಯಾತ್ರೆಗೆ ಹೋಗ್ಬೋದು. ಈ ತರ ಪ್ಲಾನ್ಸ್ ಇದ್ದವರಿಗೆ ಇದು ಎಮರ್ಜೆನ್ಸಿ ಸರ್ಜರಿ ಅಲ್ಲ. ಹಾಗಾಗಿ ಪ್ಲಾನ್ ಮಾಡಿ ಮಾಡಬಹುದು. ಕ್ವೆಶ್ಚನ್ ಇವಾಗೇ ಮಾಡಬೇಕಾ ಅನ್ನೋದು ಬಹಳ ಜನ ಕೇಳ್ತಾರೆ. ಆನ್ಸರ್ ಅದಕ್ಕೆ ಬೇಕಾಗಿಲ್ಲ, ಏನು ಆಗಲ್ಲ. ಮಾತ್ರೆ ತಗೊಳ್ಳಿ, ಯಾವಾಗ ನಿಮ್ ಸೋಷಿಯಲ್ ಸರ್ಕಮ್ಸ್ಟಾನ್ಸಸ್ ನಾರ್ಮ್ಸ್ ಸೆಟ್ ಆಗುತ್ತೋ ಅವತ್ತು ಬಂದು ಪ್ಲಾನ್ಡ್ ಸರ್ಜರಿಯಾಗಿ ಮಾಡಿಸ್ಕೊಂಡು ಹೋಗಿ. ಸ್ಟ್ರೆಸ್ ಅಲ್ಲಿ ಮಾಡಿಸ್ಕೊಂಡ್ರೆ ಏನಾಗುತ್ತೆ, ಔಟ್ಕಮ್ಸ್ ಪುವರ್ ಆಗುತ್ತೆ, ವೂಂಡ್ ಹೀಲಿಂಗ್ ಇಶ್ಯೂಸ್ ಆಗುತ್ತೆ. ಇದು ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ಯಾರಿಗೆ ನೀ ರಿಪ್ಲೇಸ್ಮೆಂಟ್ ಬೇಕಾಗುತ್ತೋ ಅವರಿಗೆ ಈ ಮಾಹಿತಿಯನ್ನು ತಲುಪಿಸಬಹುದು.